ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು. ನಾಹಂ ಕರ್ತ ಹರಿಕರ್ತ. ಸದಾ ಹರಿವಾಯು ಗುರುಗಳ ಸೇವೆ, ಮಧ್ವರ ಸೇವೆ, ಪ್ರತಿಯೊಬ್ಬರಿಗೂ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡುತ್ತಾ, ಕಲ್ಪವೃಕ್ಷ ಕಾಮಧೇನು ಎನಿಸಿಕೊಂಡಂತಹ ಇಡೀ ಜಗತ್ತಲ್ಲಿ ಪ್ರಖ್ಯಾತರಾಗಿರುವಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳಿ ನಾವು ಇನ್ನೊಮ್ಮೆ ಪ್ರಾರ್ಥನೆಯನ್ನ ಮಾಡ್ತಾ, ನಾಳೆ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ಎಲ್ಲರಿಗೂ ಸಹಿತ ಹೊಸ ವರ್ಷ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ನಾವು ಶುಭ ಕೋರಿಕೆಗಳನ್ನ ನಾವು ಕೋರುತ್ತಾ, ಪರಾಭವನಾಮ ಸಂವತ್ಸರದ ಹೆಸರು ಅದೇ ಪರಾಭವನಾಮ ಸಂವತ್ಸರ ಅಂತ. ಪರಾಭವನಾಮ ಸಂವತ್ಸರದ ಎಲ್ಲರಿಗೂ ವಿಶಿಷ್ಟ ಫಲಗಳು ಸಿಗಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ, ಹೊಸ ವರ್ಷದಲ್ಲಿ ವಿಶಿಷ್ಟ ರೀತಿಯಲ್ಲಿ ನಾವು ಏನು ಮಾಡಬೇಕು, ಯಾಕೆ ಅಂತಂತಂದ್ರೆ ಯುಗಾದಿ ಅನ್ನತಕ್ಕಂಥದ್ದು ಪ್ರತಿ ವರ್ಷಕ್ಕೊಮ್ಮೆ ಬರುವಂಥದ್ದು. 60 ಸಂವತ್ಸರಗಳಿದೆ. ಎಷ್ಟಿದೆ? 60 ಸಂವತ್ಸರಗಳಿದೆ. ಆ 60 ಸಂವತ್ಸರದಲ್ಲಿ ಆ 60 ಸಂವತ್ಸರಗಳು ಸಹಿತ ಪುನಃ ಬಂದು ಮತ್ತೆ ಹೋಗ್ತಾ ಇರುತ್ತೆ. ಆದ್ರೆ ನಾವು ಇಡೀ ಜೀವನದಲ್ಲಿ ನಾವೇನನ್ನೂ ಸಹಿತ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹೊಸ ವರ್ಷ ಬರ್ತಾ ಇದೆ ಅಂತಂದ್ರೆ ನೋಡಿ, ನಾವು ಸಾಮಾನ್ಯವಾಗಿ ಹೊಸ ವರ್ಷದಲ್ಲಿ ಬೇವು ಮತ್ತೆ ಬೆಲ್ಲವನ್ನು ಕೊಡ್ತೀವಿ. ಯಾಕೆ ಕೊಡ್ತೀವಿ? ಅದರ ಅರ್ಥ ನಾವು ತಿಳ್ಕೊಂಡಿದ್ದೀವ ಅಂತಂದ್ರೆ, ಬೇವು ಅನ್ನತಕ್ಕಂಥದ್ದು ಕಹಿ, ಬೆಲ್ಲ ಅನ್ನತಕ್ಕಂಥದ್ದು ಸಿಹಿ. ಅಂದ್ರೆ ಬೆಲ್ಲವನ್ನು ತಿಂದು ಸಿಹಿಯಾಗಿ ಮಾತಾಡು. ನಾವು ಸಿಹಿಯಾಗಿ ಮಾತಾಡ್ತೀವ? ಏನು ಪ್ರತಿನಿತ್ಯ ಯಾರಿಗಾದ್ರೂ ಒಂದು ಬೈದ ಇದ್ರೆ ನಮ್ಮ ಇಡೀ ಜೀವನ ನಡೆಯೋದೇ ಇಲ್ಲ, ದಿನ ಕಳೆಯೋದೇ ಇಲ್ಲ. ಯಾರಿಗಾದ್ರೂ ಒಂದು ಅಂದೇ ಅಂತೆ, ಅದು ಹೊಸ ವರ್ಷಕ್ಕೆ ನಮ್ಗೆ ಅನುಗ್ರಹ ಆಗೋದಿಲ್ಲ. ಹೊಸ ವರ್ಷದಲ್ಲಿ ನಾವು ಯಾವ ರೀತಿಯಾಗಿ ಸಾಧನೆಯನ್ನ ಮಾಡಬೇಕು, ಏನನ್ನ ಮಾಡಬಾರ್ದು, ಏನನ್ನ ಮಾಡಬೇಕು ಅಂತ ಹೇಳಿ ನಾವು ತಿಳ್ಕೊಳ್ಳೇಬೇಕು. ಆದ್ಯ ಕರ್ತವ್ಯ. ಪ್ರತಿ ವರ್ಷ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ನಾವು ಏನನ್ನ ಮಾಡಿದ್ದೀವಿ ಅನ್ನತಕ್ಕಂಥದ್ದು ಬಹಳ ದೊಡ್ಡ ನಮಗೆ ಪ್ರಮಾಣಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಏನಾದ್ರೂ ಒಂದು ಸಂಕಲ್ಪವನ್ನು ನಾವು ಮಾಡಬೇಕು. ಯಾಕಪ್ಪ ಅಂತಂತಂದ್ರೆ ರಾಘವೇಂದ್ರ ಗುರು ಸಾರ್ವಭೌಮರ ಅನುಗ್ರಹ ಎಲ್ಲರಿಗೂ ಆಗಬೇಕು. ಆ ಹೊಸ ವರ್ಷದಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರ ಯಾವುದಾದ್ರೂ ಒಂದು ಸ್ತೋತ್ರವನ್ನ ನಾನು ಕಲಿತೀನಿ, ಕಂಠಸ್ಥವನ್ನ ಮಾಡ್ತೀನಿ. ಮತ್ತೆ ಹೊಸ ವರ್ಷಗಳ ಕಾಲದಲ್ಲಿ ಪಂಚಾಂಗ ಶ್ರವಣವನ್ನು ಮಾಡಬೇಕು, ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡಬೇಕು, ಶುಭ್ರವಾದಂತ ವಸ್ತ್ರಗಳನ್ನ ನಾವು ಉಟ್ಕೊಳ್ಬೇಕು. ಈ ರೀತಿಯಾಗಿರುವಂತ ಹೊಸ ವಸ್ತ್ರಗಳನ್ನ ಮಾಡಬೇಕು. ಆದ್ದರಿಂದ ಹೊಸ ವರ್ಷದಲ್ಲಿ ನಾವು ಯಾವ ರೀತಿಯಾಗಿ ನಾವು ಬದಲಾವಣೆಗಳನ್ನು ನಾವು ಮಾಡ್ತೀವಿ, ಇದೆಲ್ಲ ನಾವು ಮಾಡಲೇಬೇಕಾದಂತ ಆದ್ಯ ಕರ್ತವ್ಯ. ಹೊಸ ವಸ್ತ್ರಗಳನ್ನು ಹುಡುಕೋದು, ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡೋದು, ಬೇವು ಬೆಲ್ಲವನ್ನು ಕೊಟ್ಟು ಬರೋದು, ಹಿರಿಯರಿಗೆ ತಂದೆ ತಾಯಿಗಳಿಗೆ ಎಲ್ಲರಿಗೂ ಸಹಿತ ಹೃತ್ಪೂರ್ವಕವಾಗಿ ವಂದನವನ್ನು ಮಾಡೋದು, ಇದೆಲ್ಲವನ್ನು ನಾವು ಮಾಡಬೇಕು. ರಾಯರ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕು. ತುಂಬಾ ವಿಶಿಷ್ಟ ರೀತಿಯಲ್ಲಿ ಆಗಿರುವಂತಹ ಒಂದು ಸ್ತೋತ್ರ ಇದೆ, ರಾಘವೇಂದ್ರ ತೀರ್ಥರ ಕವಚ ಸ್ತೋತ್ರ ಅಂತ ಹೇಳಿದ್ರು. ಯಾರು ಈ ಕವಚ ಸ್ತೋತ್ರವನ್ನ ಪಠಣೆಯನ್ನ ಕೇಳುತ್ತಾರೋ ಸಕಲ ಗ್ರಹಬಲವು ನನಗೆ ನಿಮಗಳಿಗೆಲ್ಲರಿಗೂ ಸಹಿತ ಅನುಕೂಲ ಮಾಡಿಕೊಡುತ್ತೆ. ಯಾವ ಏನೇನು ಗ್ರಹಗಳ ದೋಷಗಳಿದ್ರು ಆ ರಾಘವೇಂದ್ರ ಗುರು ಸಾರ್ವಭೌಮರ ಅಂತರ್ಯಾಮಿಯಾಗಿರುವಂತ ವಾಯುದೇವರ ಅಂತರ್ಯಾಮಿಯಾಗಿರುವಂತ ರಾಮಚಂದ್ರ ದೇವರ ಅನುಗ್ರಹ ಸದಾಕಾಲ ನಮ್ಮ ಮೇಲೆ ಇರುತ್ತಂತೆ. ಆದ್ದರಿಂದ ಎಲ್ಲರೂ ಸಹಿತ ಸ್ತೋತ್ರವನ್ನು ಕೇಳಿ ಕೃತಾರ್ಥರಾಗೋಣ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಪ್ರಾರಂಭ ಮಾಡೋಣ. ಅದು ಶ್ರೀ ರಾಘವೇಂದ್ರ ತೀರ್ಥ ಕವಚ ಸ್ತೋತ್ರಂ. ಕವಚಂ ಶ್ರೀ ರಾಘವೇಂದ್ರಸ್ಯ ವಿಜೇಂದ್ರಸ್ಯ ಮಹಾತ್ಮನಃ ವಕ್ಷ್ಯಾಮಿ ಗುರುವರದಸ್ಯ ವಾಂಛಿತಾರ್ಥ ಪ್ರದಾಯಕಂ ಋಷರಸ್ಯಾಪ್ಪಣಾಚಾರ್ಯ ಸಂದೋನುಷ್ಟ ಪ್ರಕೀರ್ತಿತಂ
ದೇವತಾ ಶ್ರೀರಾಘವೇಂದ್ರ ಗುರುರಿಷ್ಟಾರ್ಥ ಸಿದ್ಧಯೇ ಅಷ್ಟೋತ್ತರಶತಂ ಜಪ್ಯಂ ಭಕ್ತಿಯುಕ್ತೇನ ಚೇತಸ ಉದ್ಯತ್ ಪ್ರದ್ಯೋತನ ದ್ಯೋತ ಧರ್ಮಕೂರ್ಮಾಸನೆ ಸ್ಥಿತಂ ಕದ್ಯೋ ಕದ್ಯೋ ನವದ್ಯೋತ ಧರ್ಮಕೂರ್ಮಾಸನೆ ಸ್ಥಿತಂ ಧೃತಕಾಶಾಯ ವಸನಂ ತುಳಸಿ ಹಾರವಕ್ತಸಂ ದೋರ್ದಂಡ ವಿಲಸದ್ದಂಡ ಕಮಂಡಲ ವಿರಾಜಿತಂ ಅಭಯಜ್ಞಾನ ಮುದ್ರಾಕ್ಷ ಮಾಲಾಲೋಕಕರಾಂಬುಜಂ ಯೋಗೀಂದ್ರ ವಂದ್ಯಪಾದಾಬ್ಜಂ ರಾಘವೇಂದ್ರ ಗುರುಂ ಭಜೆ ಶಿರೋ ರಕ್ಷತು ಮೇ ನಿತ್ಯಂ ರಾಘವೇಂದ್ರೋಖಿಲೇಶ್ವರಃ ಪಾಪಾದ್ರಪಾಟನೆ ವಜ್ರ ಕೇಶಾನ್ ರಕ್ಷತು ಮೇ ಸದಾ ಕ್ಷಮಾಸುರಗಣಾಧೀಶೋ ಮುಖಂ ರಕ್ಷತು ಮೇ ಗುರು ಹರಿಸೇವಾಲಬ್ಧ ಸರ್ವ ಸಂಪತ್ಪಾಲಂ ನಮಾವತೋ ದೇವಸ್ವಭಾವೋವತು ಮೇ ದೃಶೋ ತತ್ವಪ್ರದರ್ಶಕಃ ಇಷ್ಟಪ್ರದಾನೇ ಕಲ್ಪದ್ರು ಶ್ರೋತ್ರೇಃ ಶ್ರುತ್ಯರ್ಥಬೋಧಕಃ ಭವ್ಯಸ್ವರೂಪಮೇ ನಾಸ ಜಿಹ್ವಾಮೇವತು ಭವ್ಯಕೃತ ಅಸ್ಯಂ ರಕ್ಷತು ಮೇ ದುಃಖ ಸ್ಥೂಲಸಂಘಾಗ್ನಿಚರ್ಯಕಃ ಸುಖಧೈರ್ಯಾದಿಸುಗುಣೋ ಭ್ರುವೋ ಮಮ ಸದಾವತು ಓಷ್ಟೋ ರಕ್ಷತು ಮೇ ಸರ್ವ ಗ್ರಹ ನಿಗ್ರಹ ಶಕ್ತಿಮಾನ್ ಉಪಶ್ಲಬೋಧದೇತ್ ಸೇರ್ದು ದಂಡಾನ್ ರಕ್ಷತು ಮೇ ಸದಾ ನಿರಸ್ತು ದೋಷೋ ಮೇ ಪಾತು ಕಪೋಲೋ ಸರ್ವಪಾಲಕಃ ನಿರವದ್ಯ ಮಹಾವೇಶ ಕಂಠಂ ನೇವತು ಸರ್ವದಾ ಕರ್ಣಮೂಲೇ ತು ಪ್ರತ್ಯರ್ಥಿ ಮೂಕತ್ವಾ ವಾರವಾಂ ಮಮ ಪರವಾದಿಜಯೇ ಪಾತು ಹಸ್ತೋ ತತ್ವವಾದಕೃತ ಕರೋ ರಕ್ಷತು ಮೇ ವಿದ್ವತ್ ಪರಿಜ್ಞೇಯ ವಿಶೇಷವಾನ್ ವಾಗ್ವೀಕರೀ ಭವ್ಯಶೇಷ ಅಯೀ ವಕ್ಷಸ್ಥಲಂ ನಮ ತತೀತ ಸಂತಾನ ಸಂಪತ್ತಿ ಭಕ್ತಿ ಜ್ಞಾನಾದಿವೃದ್ಧಿಕೃತ ಸ್ತನೋ ರಕ್ಷತು ಮೇ ನಿತ್ಯಂ ಶರೀರಾವದ್ಯನೆ ಕೃತ ಪುಣ್ಯವರ್ಧನ ಪಾದಾಬ್ಧಿ ಅಭಿಷೇಕ ಜಲ ಸಂಚಯ ನಾಭಿಂ ರಕ್ಷತು ಮೇ ಪಾರ್ಶು ವಿರೋಧ್ಯೇ ತುಲ್ಯ ಸದ್ಗುಣಃ ಪುಷ್ಟಂ ರಕ್ಷತು ಮೇ ನಿತ್ಯಂ ತಾಪತ್ರಯ ವಿನಾಶಕೃತ ಕಟಿಂ ಮೇ ರಕ್ಷತು ಸದಾ ವಂದ್ಯ ಸತ್ಪುತ್ರದಾಯಕಃ ಜಗನಂ ನೇವತು ಸದಾ ವ್ಯಂಗಸ್ವಂಗ ಸಮೃದ್ಧಿಕೃತ ವಿಶ್ಯಂ ರಕ್ಷತು ಮೇ ಪಾಪ ಗ್ರಹಾರಿಷ್ಟ ವಿನಾಶಕೃತ ಭಕ್ತಾವ್ಯಕ್ತ ವಿಧ್ವಂಸ ಕರಣಿಜ ಮೂರ್ತಿ ಪ್ರದರ್ಶಕಃ ಮೂರ್ತಿಮಾನ್ ಪಾತಮೋ ರೋಮಂ ರಾಘವೇಂದ್ರೋ ಜಗದ್ಗುರು ಸರ್ವತಂತ್ರ ಸ್ವತಂತ್ರೋಸೋ ಜಾರಣೆ ಮೇ ಸುಧಾಪತೋ ಗಂಗೆ ರಕ್ಷತು ಮೇ ನಿತ್ಯಂ ಶ್ರೀಮದಾವರ್ಚನ ಸದಾ ಓಂ ದುರ್ವಾದಿಧ್ವಾಂತರವಜೆ ಇತಿ ಕವಚಾದಿತ್ರಕಂ ಪಣ್ಯ ಅಪ್ಪಣ್ಣಾಚಾರ ದರ್ಶನಂ ತಪೇದ್ಯ ಸದನಂ ಪುತ್ರಾನ್ ಭಾರ್ಯಾಂ ಸಮನೋಹರವ ಜ್ಞಾನಂ ಭಕ್ತಿಂ ಚ ವೈರಾಗ್ಯಂ ಮುಕ್ತಿಂ ಮುಕ್ತಿಂ ಚ ಪದಾಶ್ರಿತಂ ಸಂಪ್ರಾಪ್ಯ ಮುದತೆ ನಿತ್ಯಂ ಗುರುವರ್ಯ ಪ್ರಸಾದತಃ ಇದು ಶ್ರೀಮದಪ್ಪಣ್ಣಾಚಾರ್ಯೃತಂ ರಾಘವೇಂದ್ರ ಸ್ತೋತ್ರಂ ರಾಘವೇಂದ್ರ ಕವಚ ಸ್ತೋತ್ರಂ ಸಂಪೂರ್ಣಂ. ವಿಶಿಷ್ಟ ರೀತಿಯಾಗಿರುವಂತಹ ಈ ಸ್ತೋತ್ರ ಕವಚ ಸ್ತೋತ್ರ ಎಲ್ಲರೂ ಸಹಿತ ಹೊಸ ವರ್ಷದಲ್ಲಿ ಯಾರು ಹೊಸ ವರ್ಷದಲ್ಲಿ ಈ ಕವಚ ಸ್ತೋತ್ರವನ್ನ ಪಠಣೆ ಆಗಿರಬಹುದು, ಶ್ರವಣ ಆಗಿರಬಹುದು ಅಥವಾ ಕಂಠಸ್ಥ ಆಗಿರಬಹುದು, ಯಾರು ಮಾಡ್ತಾರೋ ಅವರಿಗೆ ಸತ್ಪುತ್ರಗಳು ಮತ್ತೆ ಸದ್ವಿದ್ಯಾ ಸದ್ಬುದ್ಧಿ, ಒಳ್ಳೆ ಜಯಶೀಲ, ಯಾವುದೇ ರೀತಿಯಾದಂತಹ ನವಗ್ರಹ ದೋಷಗಳು, ಯಾವುದೇ ರೀತಿಯಾದಂತಹ ಯಾವುದಾದ್ರೂ ದೋಷಗಳಲ್ಲಿ ಸಾಡೆ ಸಾತ್ ಇರ್ಬೋದು, ಇಂತಹ ಒಂದು ಏನೇ ದೋಷಗಳಿದ್ರೂ ಸಹಿತ ಅದು ನಿವಾರಣೆ ಆಗುತ್ತಂತೆ ಈ ಒಂದು ಕೇವಲ ಸ್ತೋತ್ರದಿಂದ. ಎಲ್ಲ ಜಯ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ಎಲ್ಲರಿಗೂ ಆ ಜಯ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಎಲ್ಲರಿಗೂ ಸಹಿತ ಆ ಹೊಸ ವರ್ಷದಲ್ಲಿ ನೂತನವಾಗಿರುವಂತಹ ಮಾತು, ಹೊಸದಾಗಿರುವಂತಹ ಆ ಶುಭ್ರವರ್ಣವಲ್ಲವಾಗಿರುವಂತಹ ಆ ಭಗವಂತನ ಅನುಗ್ರಹ ಆಗ್ಲಿ. ಮತ್ತೆ ಎಲ್ಲರೂ ಸಹಿತ ಸಿಹಿಯನ್ನ ತಿಂದು ಸಿಹಿಯಾಗಿರುವಂತ ಮಾತು. ಸಿಹಿಯಾಗಿರುವಂತ ಮಾತು ಅಂತಂದ್ರೆ ಏನೋ ಯಾರಿಗೋ ಮೆಚ್ಚುದಕ್ಕೋಸ್ಕರ ಮಾತಲ್ಲ. ಸಿಹಿಯಾಗಿರುವಂತ ಮಾತು ಅಂತಂದ್ರೆ ದೇವ ಬ್ರಾಹ್ಮಣರಿಗೋಸ್ಕರವಾಗಿರುವಂತ ಮಾತು, ದೇವರ ಸ್ತೋತ್ರ ಹೇಳಿರುವಂತ ಮಾತು. ಇದೆಲ್ಲ ಸ್ತೋತ್ರ ಹೇಳುವುದು ಸಹಿತ ಇದು ಒಂದು ಸಿಹಿ ಮಾತು ಅಂತ. ಆದ್ದರಿಂದ ಸಿಹಿ ಮಾತಂದ್ರೆ ಏನೋ ಯಾರಿಗೋ ಮೆಚ್ಚುವುದಕ್ಕೋಸ್ಕರವಾಗಿ ಹೇಳೋದಲ್ಲ. ರಾಯರ ಸ್ತೋತ್ರ ಹೇಳೋದು, ರಾಘವೇಂದ್ರ ತೀರ್ಥರ ಭಜನೆಯನ್ನು ಮಾಡೋದು, ಭಗವಂತನ ಆರಾಧನೆ ಮಾಡೋದು, ಇದೆಲ್ಲವೂ ಸಹಿತ ಸಿಹಿ ಮಾತುಗಳು. ಆದ್ದರಿಂದ ಎಲ್ಲರಿಗೂ ಆ ಹೊಸ ವರ್ಷದಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರ ಅಂತರ್ಯಾಮಿ ಆಗಿರುವಂತಹ ವಾಯುದೇವರ ಅಂತರ್ಯಾಮಿ ಇರುವಂತಹ ರಾಮಚಂದ್ರ ದೇವರ ಅನುಗ್ರಹ ಪ್ರತಿಯೊಬ್ಬರಿಗೂ ಆ ಮೂಲರಾಮಚಂದ್ರ ದೇವರ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಹ ಪತಯೇ ನಮಃ. ಎಲ್ಲರಿಗೂ ನಾಳೆ ಪಂಚಾಂಗ ಶ್ರವಣದ ಮೂಲಕ, ಆನ್ಲೈನ್ ಮೂಲಕ ಪಂಚಾಂಗ ಶ್ರವಣ ಆಗುತ್ತೆ. ಎಲ್ಲರೂ ಸಹಿತ ಆ ಪಂಚಾಂಗ ಶ್ರವಣವನ್ನು ಮಾಡಿ ಕೃತಾರ್ಥರಾಗ್ರಿ. ಮತ್ತೆ ಎಲ್ಲರೂ ಸಹಿತ ರಾಘವೇಂದ್ರ ತೀರ್ಥರ ಅನುಗ್ರಹಕ್ಕೆ ಪಾತ್ರ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ, ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದರ ಮೂಲಕ ನಮಗೆ ಸ್ಫೂರ್ತಿ ಸಿಗುತ್ತೆ. ಆದ್ದರಿಂದ ಕೆಳಗಡೆ ಕೊಟ್ಟಿರುವಂತಹ ಸಂಪರ್ಕಕ್ಕೆ ತಾವು ಯಾರಾದ್ರೂ ಸಹಿತ ಒಂದು ಸಂಪರ್ಕವನ್ನು ಮಾಡಿದ್ರೆ ರಾಯರೇ ನಿಮ್ಮ ಆ ಒಂದು ಕಷ್ಟವನ್ನ ಪರಿಹಾರ ಮಾಡ್ತಾರೆ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ, ಹೊಸದಾಗಿರುವಂತಹ ವರ್ಷದಲ್ಲಿ ಎಲ್ಲ ಕಷ್ಟಗಳ ನಿವಾರಣೆ ಆಗ್ಲಿ, ಎಲ್ಲರಿಗೂ ಸುಖ ವೃದ್ಧಿ ಆಗ್ಲಿ, ಐಶ್ವರ್ಯ, ಧನ, ಧಾನ್ಯ, ವಸ್ತು, ವಾಹನ, ಮುಕುಟ ಎಲ್ಲರಿಗೂ ಅನುಗ್ರಹ, ಭೂಮಿ, ಋಣ ಪ್ರತಿಯೊಂದು ಸಹಿತ ಎಲ್ಲ ಹೆಚ್ಚಾಗ್ಲಿ ಅಂತ ಹೇಳಿ ಎಲ್ಲರಿಗೂ ಸಹಿತ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳಿ ಸಂಪೂರ್ಣ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ.